ಪಂಚಾಯಿತಿ ಸಿಬ್ಬಂದಿ ನೀರು ವಿತರಕರಿಗೆ ನೀಡದ ವೇತನ. ಸಂಬಳ ನೀಡದ ಪಿಡಿಒ ವಿರುದ್ಧ ಸಿಬ್ಬಂದಿ ರೋಷಾವೇಶ. ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾರೋ ಗ್ರಾಮ ಪಂಚಾಯಿತಿ ಸಿಬ್ಬಂದಿ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಬೊಮ್ಮಲ ದೇವಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಸಿಬ್ಬಂದಿಗೆ ಹಾಗೂ ವಾಟರ್ ಮ್ಯಾನ್ಗಳಿಗೆ ಸುಮಾರು ತಿಂಗಳಿನಿಂದ ಸಂಬಳ ಕೊಟ್ಟಿಲ್ವಂತೆ. ಇನ್ನು ಸಂಬಳ ಇಲ್ಲದೆ ದಿನನಿತ್ಯ ಜೀವನ ಸಾಗಿಸಲು ಕಷ್ಟವಾಗ್ತಾ ಇದೆ ಎಂದು ಸಿಬ್ಬಂದಿ ಹಾಗೂ ವಾಟರ್ ಮ್ಯಾನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಬೊಮ್ಮಲ ದೇವಿಪುರ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಂಗಳಮ್ಮ ಎಂಬುವವರಿಗೆ 14 ತಿಂಗಳ ವೇತನ ಹಾಗೂ 19 ಮಂದಿ ವಾಟರ್ ಮ್ಯಾನ್ಗೆ 20 ತಿಂಗಳಿನಿಂದ ಸಂಬಳ ಕೊಡಲು ಪಿಡಿಒ ಮೀನಾಮೇಷ ಎಣಿಸ್ತಾ ಇದ್ದು ಪರದಾಡುವಂತಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ವೇತನ ನೀಡ್ತಾ ಇಲ್ಲ ಎಂಬುದರ ಬಗ್ಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಂಗಳಮ್ಮ ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿದ್ದು, ನನ್ನ ಗಂಡ ಮೃತಪಟ್ಟ ನಂತರ ನಾನು ಕೇವಲ 300 ರೂಪಾಯಿಗೆ 2002ರಿಂದ ಕೆಲಸ ಮಾಡ್ತಿದ್ದಾನೆ. ನನ್ನ ಗಂಡ ಮೃತಪಟ್ಟು 23 ವರ್ಷ ಕಳೆದ್ರೂ ಇವರು 12 ತಿಂಗಳ ಸಂಬಳ ಕೊಟ್ಟಿಲ್ಲ. ಜೊತೆಗೆ ನಾನು ಕೆಲಸ ಮಾಡಿರುವ 14 ತಿಂಗಳ ಸಂಬಳ ಬಾಕಿ ಇದೆ. ಗ್ರಾಮ ಪಂಚಾಯಿತಿ ನೀಡುವ ಸಂಬಳದಿಂದಲೇ ನನ್ನ ಜೀವನ ಸಾಗಿಸಬೇಕಾಗಿದೆ. ಸಂಬಳವನ್ನೇ ಕೊಡುತ್ತಿದ್ರೆ ನಾನು ಜೀವನ ಮಾಡೋದು ಹೇಗೆ ಎಂದು ಕಣ್ಣೀರನ್ನ ಹಾಕಿದ್ದಾರೆ. ಕೆಲಸಕ್ಕೆ ಸೇರಿ ನಮ್ಮ ಯಜಮಾನ ಮೊದಲು ಕೆಲಸ ಮಾಡ್ತಾ ಇದ್ರು. ಫಾರೆಸ್ಟ್ ಇಲಾಖೆಗಿದ್ದು ಅವ್ರಿಗೆ 300 ರೂಪಾಯಿನ ಪೇಮೆಂಟ್ 500 ರೂಪಾಯಿ ಕೊಡ್ತಾ ಇದ್ರಂತೆ. ಯಾವಾಗ 91, 92ರಲ್ಲಿ ಅವಾಗಿಂದ ನಮ್ಮ ಮನೆಯವ್ರು ತೀರೋದ್ರು. ಅವ್ರ ಹೆಸರೇನು? ಕಾಂತರಾಜು ಅಂತ. ತೀರೋದ್ಮೇಲೆ ನಾನು ಕೆಲ್ಸಕ್ಕೆ ಇಲ್ಲಿ ಅಟೆಂಡರ್ ಪೋಸ್ಟ್ ಆಗಿ ತಗೊಂಡ್ರು. ಇಲ್ಲಿ ಬಿಡಿಪುರ ಗ್ರಾಮ ಪಂಚಾಯತಿಗೆ. ನಾನು ಕೆಲ್ಸಕ್ಕೆ ಬಂದ್ಮೇಲೆ 300 ರೂಪಾಯಿ ಕೊಡ್ತೀವಿ ಸ್ವಲ್ಪ ದಿನ, ಆಮೇಲೆ 500 ರೂಪಾಯಿ ಸ್ಯಾಲ್ರಿ ಆಯ್ತು. ಯಾವತ್ತು ಸೇರಿ ನೀವು? ಸುಮಾರು 23 ವರ್ಷ ಸರ್. ಇದು ಗೊತ್ತಿಲ್ಲ SP. ಆಮೇಲೆ ಕೆಲ್ಸಕ್ಕೆ ಸೇರ್ಕೊಂಡು 500 ರೂಪಾಯಿ ಕೊಡ್ತಾ ಇದ್ರು. ಅದನ್ನ 500 ರೂಪಾಯಿಂದ ಸ್ವಲ್ಪ ದಿನ ಮಾಡಿದ್ವಿ. 1,500 ಕೊಡೋರು. 1,500ರಿಂದ 2,000, 2,500 ಈ ತರ ಆಯ್ತು. ನಮ್ಗೆ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಏನು ಅಂದ್ರೆ ಏನೋ ಸೌಲಭ್ಯ ಇಲ್ಲ. ಇಲ್ಲಿವರೆಗೂ ನಾವು ಅಲ್ಲಿ ಬಿಡಿಪುರದಿಂದ ತಾಲೂಕ್ ಪಂಚಾಯತಿ ಕೆಲಸ ಮಾಡ್ತಿದ್ವಿ. 14 ವರ್ಷ ಪೇಮೆಂಟ್ ಇದೆ, 14 ತಿಂಗಳು ಪೇಮೆಂಟ್ ಇದೆ. ತಿರ್ಗಾ 3,000 ನನಗೆ ಸಂಬಳ ಕೊಡ್ತಿದ್ರು. ಆ ಟೈಮಲ್ಲಿ 5 ತಿಂಗಳು ಪೇಮೆಂಟ್ ಇದೆ. ಇವಾಗ ರನ್ನಿಂಗು ಬಯೋಮೆಟ್ರಿಕ್ ಇಂದು 3 ತಿಂಗಳು ಬ್ಯಾಲೆನ್ಸ್ ಇದೆ. ಮತ್ತೆ ಈಗ 4 ತಿಂಗಳು ರನ್ನಿಂಗ್ ನಡೀತಾ ಇದೆ. ಪೇಮೆಂಟ್ ಕೇಳಿದಾಗೆಲ್ಲ ಇನ್ನೂ ಬಂದಿಲ್ಲಮ್ಮ ಅಂತ ಪಿಡಿಒ ಹೇಳ್ತಾರೆ. ನಾವ್ ಹೆಂಗ್ ಜೀವನ ಮಾಡ್ಬೇಕು? ಯಾರು ಕೊಡೋದು ಪೇಮೆಂಟ್? ಪಂಚಾಯತಿ ಕೊಡೋದು ಗೌರ್ಮೆಂಟ್ ಕೊಡೋದು? ನಿಮ್ಗೆ ಸರ್ ನಮಗೆ ಪಂಚಾಯತಿ ಕೊಡ್ತಾರೋ ಗೌರ್ಮೆಂಟ್ ಇಂದ ಹಾಕ್ತಾರೋ ಗೊತ್ತಿಲ್ಲ. ನಂದು ಇದಾಗಿದೆ, ಅಪ್ರೂವಲ್ ಆಗಿದೆ. ಇವಾಗ ನಮ್ಗೆ ಸರ್ಕಾರ ಬರ್ಬೇಕು ಅಂತ ಇವ್ರು ಹೇಳ್ತಾರೆ. ಹಳೇದು ಇಷ್ಟೊಂದು ಪೆಂಡಿಂಗ್ ಇದೆ. ನಮ್ಮ ಯಜಮಾನ್ರದ್ದು 1.5 ವರ್ಷದ್ದು ಸಂಬಳ ಕೊಡ್ಬೇಕಾಯ್ತು. ಅದನ್ನ ಕೇಳಿದ್ಕೆ ನಮ್ದು ದಾಖಲೆ ಏನು ಇಲ್ಲ. ಅಲ್ಲಿ ದಾಖಲೆ ಏನು ಇಲ್ದಾನೆ 800 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. 800 ರೂಪಾಯಿ ಪೇಮೆಂಟ್ ದಾಖಲೆ ಇಲ್ದಾನೆ ಕೊಟ್ಟು ತಪ್ಪಲ್ವಾ ಸರ್? ನಮ್ಗೆ ಇವಾಗ ಗಂಡ ಸತ್ ಮೇಲೆ ಏನಾದ್ರು ಪರಿಹಾರ ಕೊಡ್ಬೇಕಲ್ವಾ? ಏನು ಪರಿಹಾರ ಇಲ್ಲ ಅಂದ್ಮೇಲೆ ನಾವ್ ಇನ್ನೇನು ಕೆಲಸ ಮಾಡ್ಬೇಕು? ಬೇಡ, ನಾನು ಹೇಳ್ತಾ ಇದ್ದೀನಿ, ಬೇಕಾದ್ರೆ ನನಗೆ ಕೆಲಸದಿಂದ ತೆಗೀರಿ, ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸಂಬಳ ಕೇಳಿದ್ರೆ ಇಲ್ಲ ಅಮೌಂಟ್ ಯಾವ್ದು ಬಂದಿಲ್ಲಮ್ಮ ಕೊಡೋದಕ್ಕೆ ಅಂತಾರೆ. ಸುಮ್ಮನೆ ಅಲ್ಲಿಂದ ಇಲ್ಲಿವರೆಗೂ ಬರ್ತೀವಿ. ಇಲ್ಲಿವರೆಗೂ ಬಂದ್ರೆ ಸುಮ್ಮನೆ ಹಿಂಗೆ ಬರ್ತೀನಿ, ನಾನು ಕಸ ಹೊಡಿತೀನಿ, ಕೂತ್ಕೊಂತೀನಿ, ಎದ್ದೋಗ್ತೀನಿ. ಇಷ್ಟು ಬಿಟ್ರೆ ನಮ್ಗೆ ಏನು ಇಲ್ಲಿ ಪಂಚಾಯತಿಯಿಂದ ಒಂದು ಒಳ್ಳೇದು ಏನೂ ಆಗಿಲ್ಲ. ನಮಗೆ ತುಂಬಾ ಅನ್ಯಾಯ. ಇನ್ನು ಈ ಬಗ್ಗೆ ಲಿಂಗದ ವೀರನಹಳ್ಳಿ ನೀರು ವಿತರಕ ಲಿಂಗರಾಜು ಮಾತನಾಡಿ 2018ರ ಹಿಂದೆ 8 ತಿಂಗಳ ಸಂಬಳ ಬಾಕಿ ಇದೆ. 2018ರಿಂದ 2022ರ ತನಕ ಅಂದ್ರೆ ಸುಮಾರು 14 ತಿಂಗಳ ಸಂಬಳ ಕೊಡಬೇಕು. ಈಗ ಬಯೋಮೆಟ್ರಿಕ್ ಬಂದ ನಂತರ 4 ತಿಂಗಳ ಸಂಬಳ ಕೊಟ್ಟಿಲ್ಲ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಕೇಳಿದ್ರೆ ಅನುದಾನ ಲಭ್ಯವಿಲ್ಲ, ಸರ್ಕಾರದಿಂದ ಬಂದ ನಂತರ ಕೊಡ್ತೀವಿ ಅಂತಾರೆ. ನಾವು ಏತಕ್ಕಾದ್ರೂ ಕೆಲ್ಸಕ್ಕೆ ಸೇರಿದ್ವು ಅಂತ ಪ್ರಜಾಶಕ್ತಿ ಮುಂದೆ ಅಳಲನ್ನ ತೋಡ್ಕೊಂಡ್ರು. 2018 ಹಿಂದೆಗಡೆ 8 ತಿಂಗಳದ್ದು ಬ್ಯಾಲೆನ್ಸ್ ಐತೆ. ಮತ್ತು 2018ರಿಂದ ಈಚೆಗೆ 2022ರವರೆಗೂ 14 ತಿಂಗಳದ್ದು ಬ್ಯಾಲೆನ್ಸ್ ಇದೆ. ಈಗ ಆಲ್ರೆಡಿ ಬಯೋಮೆಟ್ರಿಕ್ ಬಂದಮೇಲೆ ಒಂದು 4ನೇ ತಿಂಗಳ ನಡೀತಾ ಇತ್ತು. ಕೇಳಿದ್ರೆ ಅದೇ ಯಾವುದು ಹಣ ಇಲ್ಲ ಅಂತ ಹೇಳ್ತಾರೆ. ಯಾರಿಗೂ ಕೊಟ್ಟಿಲ್ಲ. ಜೀವನ ತುಂಬ ಬೇಜಾರಾಗ್ಬಿಟ್ಟಿದೆ ಸರ್. ಯಾಕನ್ನ ಸೇರ್ಕೊಬಿಟ್ಟು ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ಅಲ್ಲ, ನಿಮ್ದೊಬ್ಬರದ್ದು ಮಾತ್ರ ಪೆಂಡಿಂಗ್? ಎಲ್ಲಾರ್ದು ಎಲ್ಲ ನೌಕರದ್ದು ಪೆಂಡಿಂಗ್ ಇದೆ.
ಎಲ್ಲರದು ಪೆಂಡಿಂಗ್ ಎಷ್ಟು ಆಗಿದ್ರಿ? ಎಲ್ಲರದು ಇದೆ. 14 ತಿಂಗಳದು ಪ್ಲಸ್ ಒಂದು 8 ತಿಂಗಳದು ಪ್ಲಸ್ ಈಗ ಆಲ್ರೆಡಿ 4 ತಿಂಗಳು. ಅಷ್ಟು ಎಲ್ಲರದ್ದು ಸಮಸ್ಯೆ ಇದೆಯಾ? ಎಲ್ಲರದು ಸಮಸ್ಯೆ. ಎಷ್ಟು ಜನ ಇದ್ದೀರಾ ವಾಟರ್ ಮ್ಯಾನು? ಒಂದು 18 ಜನ ಇದ್ದೀವಿ ಸರ್. 18 ಜನ ವಾಟರ್ ಮ್ಯಾನ್. ಏನು ಹೇಳ್ತಾರೆ ಕೇಳಿದ್ರೆ ಅದೇ ಅಮೌಂಟ್ ಇಲ್ಲ ಬಂದರೆ ಕೊಡ್ತೀನಿ, 15 ಫೈನಾನ್ಸಲ್ಲಿ ಕೊಡ್ಬೋದಾಯ್ತು, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ನೋಡ್ಬೇಕು ಸರ್. ಎಷ್ಟು ಕೊಡ್ತಾರೆ ಸಂಬಳ ನಮಗೆ ವಾಟರ್ ಮ್ಯಾನ್? 16,732 ರೂಪಾಯಿ ಆಲ್ರೆಡಿ ಕೊಡ್ತಾವ್ರು ಈಗ. ಅದು ಸ್ಯಾಲ್ರಿ ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತದೆ. ಏನು ಮಾಡ್ತಾರೆ ಜೀವನಕ್ಕೆ? ಏನು ಮಾಡ್ತಾರೆ ಮತ್ತೆ? ತುಂಬ ಕಷ್ಟ ಆಗಿದೆ ಸರ್, ಬೇಜಾರಾಗ್ಬಿಟ್ಟಿದೆ. ಸ್ಪಂದಿಸ್ತಾ ಇಲ್ಲ ನಮ್ಗೆ. ಹಿಂದೆ PDO ಇದ್ದಾಗಿಂದನೂ ಕೇಳ್ತಾ ಇದ್ದೀವಿ, ಮಾಡ್ತೀವಿ ಅಂತ ಹೇಳ್ಕೊಂಡೆ ಮುಂದಕ್ಕೆ ತಳ್ತಾನೆ ಅವರು. ಪ್ರತಿನಿತ್ಯ ನಾವು ನೀರು ವಿತರಕನಾಗಿ ಕೆಲಸ ಮಾಡಬೇಕು. ನಮಗೆ ಬೇರೆ ಯಾವುದೋ ಆರ್ಥಿಕ ಲಾಭ ಇಲ್ಲ. ಸಂಬಳ ಇಲ್ಲದೆ ನಮ್ಮ ಜೀವನ ನಡೆಯೋದು ಹೇಗೆ? ನಮ್ಮ ಮಕ್ಕಳ ಶಿಕ್ಷಣದ ಹಣ ಕಟ್ಟಲು ಪರದಾಡುವ ದುಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ಎಂದಿದ್ದಾರೆ. ನಾವು ಒಂದು 30-40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅವಾಗಲಿಂದಲೂ ಬ್ಯಾಲೆನ್ಸ್ ನಿಲ್ಸ್ಕೊಂಡೇ ಬರ್ತಾ ಇದ್ದಾರೆ. ಇವಾಗ 14 ತಿಂಗಳು ಸಂಬಳ ನಿಲ್ಸವ್ರೆ. ಹಿಂದೆ ಒಂದು 6-7 ತಿಂಗಳು ಸಂಬಳ ನಿಲ್ಸವ್ರೆ. ಕೇಳಿದ್ರೆ ಅದೇ ಸರ್ಕಾರದಿಂದ ಬಂದಿಲ್ಲ ಅಂತಾರೆ ಸರ್. ನಮಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ಸೇರ್ಕೊಂಡು ಹೋಗ್ತಾ ಇದಕ್ಕೆ ಈ ಕೆಲಸಕ್ಕೆ ಅಂತ ನಾವು ಮಂಡಲದಿಂದ ಕೆಲಸ ಮಾಡಿದ್ದೀವಿ. ಅವತ್ತಿಂದ 30 ರೂಪಾಯಿ ಕೆಲಸ ಮಾಡಿದ್ದೀವಿ ಸರ್ ನಾವು. ಹಿಂಗಾಗೈತೆ. ಕೇಳಿದ್ರೆ ಅದೇ ಸರ್ಕಾರದಿಂದ ಬಂದಿಲ್ಲ ಅಂತ. ಎಷ್ಟು ತಿಂಗಳು ಬರಬೇಕು ಬ್ಯಾಲೆನ್ಸು ಸರ್? ಎಲ್ಲ ಒಂದು 14 ತಿಂಗಳು ಬರಬೇಕು. ಇವಾಗ ಪ್ರಸ್ತುತ ಇವಾಗ ಹೊಸದಾಗಿ 3 ತಿಂಗಳು 4 ತಿಂಗಳು ಬರಬೇಕು. 4 ತಿಂಗಳಿಂದ ಕೊಟ್ಟಿಲ್ಲ ಸರ್. ಎಲ್ಲಿ ಕೈಯಾಗ ಕೊಡ್ತಾರೋ ಅಕೌಂಟಿಗೆ ಬರ್ತದೆ ದುಡ್ಡು? ಅಕೌಂಟಿಗೆ ಆಗ್ತದೆ. ಅಕೌಂಟಿಗೆ ಬಂದಿಲ್ಲ? ಇಲ್ಲ ಸರ್, ಬಂದಿಲ್ಲ. ಮತ್ತೇನು ಅಂತ ಹೇಳ್ತಾರೆ ಸರ್. ಮತ್ತೆ ದುಡ್ಡು ಏನು ಮಾಡ್ತೀರಿ ಸರ್? ಕಷ್ಟ ಆಗ್ಬಿಡುತ್ತೆ ಸರ್, ಕೂಲಿ ಹೋಗೋಕ್ಕೂ ಆಗಲ್ಲ, ಪರದಾಡಂಗೆ ಆಗ್ಬಿಡುತ್ತೆ. ಕೆಲಸ ಡೈಲಿ ಮಾಡ್ಬೇಕಾ? ಡೈಲಿ ಮಾಡ್ಬೇಕು ಸರ್. ಡೈಲಿ ಕೆಲಸ ಮಾಡ್ಬೇಕು. ಕೆಲಸ ಡೈಲಿ ಮಾಡ್ತಾ ಇದೀವಿ ಸರ್. ಏನು ಕೆಲಸ ಮಾಡ್ತೀರಿ ಡೈಲಿ ಸರ್? ಎಲ್ಲ ವಾಟರ್ ಮ್ಯಾನ್ ಕೆಲಸಗಳೇ ಸರ್. ನೀರು ಬಿಡೋದು ಬಿಟ್ಟು ಮಾಮೂಲಿ ಲೈಟ್ ಹಾಕೋದು ಅದು ಎಲ್ಲ ಮಾಡ್ತೀವಿ. ಸಿಬ್ಬಂದಿ ಹಾಗೂ ವಾಟರ್ ಮ್ಯಾನ್ಗಳಿಗೆ ನೀರು ಸಿಗದ ಬಗ್ಗೆ ಬಿಡಿಪುರದ ಗ್ರಾಮ ಪಂಚಾಯಿತಿ PDO ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿ ಆಗಿರೋ ಮಂಗಳಮ್ಮನಿಗೆ 13 ತಿಂಗಳ ಸಂಬಳವನ್ನ ಸರ್ಕಾರ ಕೊಟ್ಟಿಲ್ಲ. ವಾಟರ್ ಮ್ಯಾನ್ಗಳ ಒಟ್ಟು 17 ತಿಂಗಳ ಸಂಬಳವೂ ಬಾಕಿ ಇದೆ. ಕಂದಾಯ ವಸೂಲಾತಿ ಮತ್ತು ಸರ್ಕಾರದ ಅನುದಾನ ಬಳಸಿ ಇನ್ನೊಂದು ವಾರದೊಳಗೆ ಸಿಬ್ಬಂದಿಗಳಿಗೆ ಸಂಬಳ ನೀಡಲು ಕ್ರಮ ಕೈಗೊಳ್ಳುತ್ತೇವೆ ಎಂದು PDO ಸ್ಪಷ್ಟಪಡಿಸಿದ್ರು. ಗಳನ್ನೆಲ್ಲ ಪರಿಶೀಲಿಸಲಾಗಿ ಇವ್ರದ್ದು ಯಾವುದೇ ದಾಖಲಾತಿಗಳಲ್ಲಿ ಅವ್ರದ್ದು ಯಜಮಾನರಾದಂಥ ವೆಂಕಟಪ್ಪ ಅವ್ರದ್ದು ಯಾವುದೇ ಕಾಂತರಾಜ್ ಅವ್ರದ್ದು ಯಾವುದೇ ಹೆಸರು ಕಂಡು ಬಂದಿರೋದಿಲ್ಲ. ಅದರಿಂದ ನಾವೇನು ಸರ್ಕಾರದಿಂದ ಮತ್ತು ನಮ್ಮ ಬಾಡಿಯಲ್ಲಿ ಏನು ಇಕ್ಕಿದಾಗ ಅವರು ಏನು ಹಿಂದಿನ ಸಾಲ ಎಲ್ಲ ಅವ್ರು ಮರಣ ಹೊಂದಿದ ಆ ತಿಂಗಳ ಸಿಬ್ಬಂದಿಯಲ್ಲಿ ವಾಟರ್ ಮ್ಯಾನ್ ಆದಂಥ ನೀರು ವಿತರಕರದ್ದು ಏನು ವೇತನ ಕೊಡ್ತಿದ್ರು ಆ ವೇತನ ಅಂತ ಪರಿಶೀಲಿಸಿ ಅವ್ರಿಗೇನು ಬಾಕಿ ವೇತನ ಕೊಡೋದಕ್ಕೆ ಅನುಮೋದನೆ ಮಾಡಿರ್ತಾರೆ. ಅದರಂತೆ ನಾವು ಒಟ್ಟು 12 ತಿಂಗಳು 800 ರೂಪಾಯಿ ಅಂತ ಒಟ್ಟು 9,500 ರೂಪಾಯಿ ಕೊಟ್ಟು ಅದ್ರ ಬಾಕಿ ವೇತನವನ್ನು ವಿತರಿಸಪಡಿಸಿರ್ತೀವಿ. ಅದೇ ರೀತಿ 3,500 ರೂಪಾಯಿ ಏನು ವೇತನ ಕೊಡ್ತಿದ್ರು ಅದನ್ನು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಪರಿಶೀಲಿಸಿ ಮತ್ತು ಎಲ್ಲ ದಾಖಲಾತಿಗಳನ್ನ ಪರಿಶೀಲಿಸಿ ಒಟ್ಟು 5 ತಿಂಗಳದು 17,500 ರೂಪಾಯಿ ಕೊಡೋದಕ್ಕೆ ನಮ್ಮ ನಡವಳಿಕೆಗಳಲ್ಲಿ ದಾಖಲಿಸಿ ಅನುಮೋದನೆ ಪಡ್ಕೊಂಡಿರ್ತೀವಿ. ಅದನ್ನು ಹಂತವಾಗಿ ಕೊಟ್ಟು ಅವನ್ನು ಸಹ ಇತ್ಯರ್ಥಪಡಿಸುತ್ತೀವಿ. ಅದೇ ರೀತಿ ಏನು 14 ತಿಂಗಳದು ವೇತನ ಬಾಕಿ ಇದೆ ಏನು ಆನ್ಲೈನಲ್ಲಿ ಹಾಜರಾತಿ EFMS ಮುಖಾಂತರ ಇದು ಮಾಡಿದ ಸಿಬ್ಬಂದಿಗೆ HRMS ಅಲ್ಲಿ ಅದನ್ನು ನಾವು ಪರಿಶೀಲಿಸಿ ಅದರಲ್ಲಿ ಸಹ ಹಿಂದಿನ ಸಾಲ 1 ತಿಂಗಳದ್ದು ಸಹ ವೇತನ ಪಾವತಿ ಮಾಡಿರ್ತೀವಿ. ಇನ್ನು 13 ತಿಂಗಳು ಏನಿದೆ ಸರ್ಕಾರದ ಮಟ್ಟದಲ್ಲಿ ಇದನ್ನು ಹೆಚ್ಚಿನದಾಗಿ ಗಮನ ಹರಿಸಿಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಅನುದಾನ ಬಿಡುಗಡೆ ಮಾಡಿಕೊಟ್ರೆ ಅದನ್ನು ಸಹ ಇತ್ಯರ್ಥಪಡಿಸೋದಕ್ಕೆ ಇದು ಮಾಡಿದ್ದೀವಿ. ಅದೇ ರೀತಿ ಏನು ಹಳೆ ಪೇಮೆಂಟ್ ಕೊಡೋದಕ್ಕೆ ಸ್ಥಳೀಯ ಸರ್ಕಾರದಲ್ಲಿ ಏನು ಕಂದಾಯ ವಸೂಲಾತಿ ಇರ್ಬೋದು, ವಸೂಲಾತಿಯಲ್ಲಿ ಏನು ವಸೂಲಿ ಆಗುತ್ತೆ ಅದರಲ್ಲಿ 40% ಸಿಬ್ಬಂದಿ ವೇತನಕ್ಕೆ ಪಾವತಿ ಮಾಡೋದಕ್ಕೆ ಸರ್ಕಾರ ಆದೇಶ ಇರುತ್ತೆ. ಅದರಂತೆ ಪರಿಶೀಲಿಸಿ ಹಂತವಾಗಿ ಇತ್ಯರ್ಥಪಡಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ. ಎಷ್ಟು ತಿಂಗಳು ಕೊಡ್ಬೇಕು ಸರ್? ಕೊಟ್ಟು ಇನ್ನು ಮಂಗಳಮ್ಮ ಅವ್ರಿಗೆ 13 ತಿಂಗಳದ್ದು ವೇತನ ಪಾವತಿ ಮಾಡೋದಕ್ಕೆ ಈಗ ಹೊಸದಾಗಿ ಎಷ್ಟು ತಿಂಗಳು ಈ ವರ್ಷದ 3 ತಿಂಗಳದ್ದು ಪೆಂಡಿಂಗ್ ಇದೆ. 3 ತಿಂಗಳದ್ದು ಸಹ ಈಗ ಏನು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ವೇತನ ಪಾವತಿಗೆ ನಾವು ಮೀಸಲಿಟ್ಕೊಂಡಿರ್ತೀವಿ. ಅದನ್ನು ಈಗ ಅನುಮೋದನೆ ಆಗಿ ಬಂದಿರುತ್ತೆ. ಇನ್ನೊಂದು ವಾರದೊಳಗಡೆ ಅದನ್ನು ಇತ್ಯರ್ಥಪಡಿಸ್ತೀವಿ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.